Hello students. So in the financial management we have completed the third unit. Actually in third unit only there are two parts. So ಒಂದು ಪಾರ್ಟ್ ಒಳಗೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಅದು ಫುಲ್ ಕಂಪ್ಲೀಟ್ ಆಗಿ ಮುಗಿಸಿ ನಿಮ್ಮನ್ನ. ಸೊ ಅದರೊಳಗೆ ಇಂಪಾರ್ಟೆಂಟ್ ಇದ್ದಿದ್ದು EPS ಕ್ಯಾಲ್ಕುಲೇಷನ್ ಮತ್ತು ಪಾಯಿಂಟ್ ಆಫ್ ಇಂಡಿಫರೆನ್ಸ್. ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ಯುವರ್ ಅಸೈನ್ಮೆಂಟ್ ವರ್ಕ್. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಕಂಪ್ಲೀಟೆಡ್ ಇಟ್. ಬಟ್ ಇನ್ನೂ ಭಾಳ ಮಂದಿ ಮಾಡಿಲ್ಲ, ಅದನ್ನೆಲ್ಲರೂ ಮಾಡಿರಿ ಅಂಥೇಳಿ ನಾನು ಹೇಳ್ತೀನಿ. Okay, so in the third unit one more important part is what? Leverages. ಇದರೊಳಗೆ ಥರ್ಡ್ ಯೂನಿಟ್ನಾಗೆ ಬರುವಂಥ ಲಾಸ್ಟ್ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದು, that is leverages. Okay, so let us see what is this leverages and how it is helpful for. See, in the capital structure we have given main focus for the calculation of EPS. EPS is nothing but what? Earning per share. ಸೊ ಅರ್ನಿಂಗ್ ಪರ್ ಶೇರ್ ಎದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ ಜಾಸ್ತಿ ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಫೋಕಸ್ ಮಾಡ್ತೀವಿ. ಯಾಕಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ ಆ್ಯಂಡ್ ಕಂಪನಿ ವಿಲ್ ಮೇನ್ಲಿ ಫೋಕಸ್ ಅಪಾನ್ ದ ಇನ್ಕ್ರೀಸಿಂಗ್ ದೇರ್ ವೆಲ್ತ್. ಹೂಸ್ ವೆಲ್ತ್? ಇಕ್ವಿಟಿ ಶೇರ್ ಹೋಲ್ಡರ್ಸ್ ವೆಲ್ತ್. ಅವರಿಗೆ ಜಾಸ್ತಿ ಫಂಡ್ಸ್ ಅವೈಲೇಬಲ್ ಇರಬೇಕು ಅಂಥೇಳಿ ಕಂಪ್ನಿದವರು ಫೋಕಸ್ ಮಾಡ್ತಾರೆ. ಅಂದರೆ ಅವ್ರಿಗೆ ಅರ್ನಿಂಗ್ಸ್ ಜಾಸ್ತಿ ಸಿಗಬೇಕು. ಯಾಕಂದ್ರೆ ಅವರಿಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಅಥವಾ ಫಿಕ್ಸ್ಡ್ ಡಿವಿಡೆಂಡ್ ಇರೋದಿಲ್ಲ ರೀ. ಯಾಕಂದ್ರೆ ಕಂಪನಿ ಪ್ರಾಫಿಟ್ ಮಾಡಿದ್ರೆ ಅಷ್ಟೇ ಅವ್ರಿಗೆ ಫಾಯ್ದಾ. ಕಂಪ್ನಿ ಪ್ರಾಫಿಟ್ ಮಾಡಲಿಲ್ಲ ಅಂದ್ರೆ ಅವ್ರಿಗೇನು ಫಾಯ್ದಾ ಇರೋದಿಲ್ಲ. ಅದರ ಸಂಬಂಧ ಕಂಪನಿ ಏನು ಮಾಡ್ತಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬಗ್ಗೆನೂ ಭಾಳ ಫೋಕಸ್ ಮಾಡಿ ಕನ್ಸರ್ನ್ ಮಾಡ್ತಾರೆ. ಓಕೆ, ಸೊ ಹೌ ದಿಸ್ ಲಿವರೇಜ್ ವಿಲ್ ಹೆಲ್ಪ್ ಹಿಯರ್? ಸೊ ಲಿವರೇಜಸ್ ಇನ್ ಸಿಂಪಲ್ ಮೀನಿಂಗ್ ಐ ವಿಲ್ ಟೆಲ್ ಯು. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ವಾಟ್ ಇನ್ ಡಿಕ್ಷ್ನರಿ ಅಥವಾ ನೀವು ಜನರಲ್ ಮೀನಿಂಗ್ ನೋಡಿದ್ರೆ ನಿಮ್ಗೆ ಅದ್ರದ್ದು ಏನು ಸಿಗ್ತದೆ ಮೀನಿಂಗ್ ಅಂದರೆ ದಟ್ ಈಸ್ ಒನ್ ಕೈಂಡ್ ಆಫ್ ಪವರ್ ಆರ್ ಒನ್ ಕೈಂಡ್ ಆಫ್ ಫೋರ್ಸ್. Are getting? So that is influencing on, that is influence. So about the power or we can say the force. Okay, but in financial terminology it is different. So let us see what is this leverages and types of leverages and how to calculate the leverages, that we'll see. But in this video I'm telling very basic elements. ಇದ್ರಾಗ ಬರೀ ಮೀನಿಂಗ್, ಡೆಫಿನೇಷನ್, ಟೈಪ್ಸ್ ಅಷ್ಟೇ ನಾವು ಕಲೀಲಿಕತ್ತೀವಿ. ಮುಂದಿನ ಬೇರೆ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಓಕೆ, ಸೊ ಇಂಟ್ರೊಡಕ್ಷನ್. ಅರ್ನಿಂಗ್ ಪರ್ ಶೇರ್ ಡಿಪೆಂಡ್ಸ್ ಅಪಾನ್ ದ ಎಫಿಷಿಯನ್ಸಿ ಆಫ್ ದ ಕಂಪನಿ. ಎಸ್, ಸೊ EPS ಒಂದು ಕಂಪ್ನಿ ಜಾಸ್ತಿ ಬರಬೇಕು ಅಂದ್ರೆ ಕಂಪನಿ ಎಷ್ಟು ಎಫಿಷಿಯೆಂಟ್ ಅದ ಅಂದರೆ ಅವ್ರ EBIT ಎಷ್ಟದ, ಪ್ರಾಫಿಟ್ ಎಷ್ಟದ, ಆ ಪ್ರಾಫಿಟ್ ಚಲೋ ಇದ್ರೆ ಅವರಿಗೆ ಅರ್ನಿಂಗ್ಸು ಚಲೋ ಸಿಗ್ತದೆ. Okay, so earning per share is influenced by changes in the revenues of the sales. So which I told you. So sales ಹೆಂಗಿರ್ತದೆ ಹಾಗೆ ಏನಾಗ್ತದೆ ರೀ, EPSನು ಇರ್ತದೆ. ಸೊ ಯಾವಾಗಲೂ ಕಂಪನಿದು ಸೇಲ್ಸ್ ಜಾಸ್ತಿ ಇರಬೇಕು. ಓಕೆ, ದೇರ್ ಫಾರ್ ಆ್ಯನ್ ಇನ್ವೆಸ್ಟರ್ is interested in knowing the earning per share to know how the earning per share is influencing on the changes in the sales revenue. Yes, ಸೊ ಅವ ಇನ್ವೆಸ್ಟರ್ ಏನು ಮಾಡ್ತಾನೆ, ಡೈರೆಕ್ಟಾಗಿ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಲ್ರಿ. ಅವ ಏನು ಮಾಡ್ತಾನೆ, ಸ್ಪೆಷಲಿ ಶೇರ್ ಮಾರ್ಕೆಟ್ನಾಗ ಇಕ್ವಿಟಿ ಶೇರ್ಸ್ ಪರ್ಚೇಸ್ ಮಾಡ್ತೀರಿ ನೀವು ಅಂದ್ರೆ ಶೇರ್ ಮಾರ್ಕೆಟ್ನಾಗ ಏನು ಶೇರ್ಸ್ ಟ್ರೇಡಿಂಗ್ ಆಗ್ತಾವಲ್ಲ ಅದು ಎದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರಂದ್ರೆ ಅಬೌಟ್ ದಿಸ್ ಓನ್ಲಿ, ದಟ್ ಈಸ್ ಇನ್ಕ್ರೀಸ್ ಇನ್ ದ ಪ್ರೈಸ್. ಸೊ ಎರಡು ಕನ್ಸಿಡರ್ ಮಾಡ್ತಾರೆ, ಒಂದು EPS, ಇನ್ನೊಂದು MPS. MPS ಈಸ್ ನಥಿಂಗ್ ಬಟ್ ಮಾರ್ಕೆಟ್ ವ್ಯಾಲ್ಯೂ. ಓಕೆ, ಸೊ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್. EPS ಈಸ್ ವಾಟ್? ದಟ್ ಈಸ್ ಅರ್ನ್ ಶೇರ್. ಸೊ ಎರಡನ್ನೂ ಭಾಳ ಫೋಕಸ್ ಮಾಡ್ತಾರೆ. ಇವೆರಡು ಹೆಂಗೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ ದಟ್ ಈಸ್ ಕನೆಕ್ಟೆಡ್ ವಿತ್ ದ ಸೇಲ್ಸ್ ಮೇಡ್ ಬೈ ದ ಕಂಪನಿ, ದಟ್ ಈಸ್ ಟರ್ನ್ ಓವರ್ ಆಫ್ ದ ಕಂಪನಿ. ಓಕೆ, ದಿಸ್ ಈಸ್ ಅಬೌಟ್ ಹೌ ಟು ಕ್ಯಾಲ್ಕುಲೇಟ್ ದೀಸ್ ಥಿಂಗ್ಸ್, that is with the help of leverages. ಸೊ ಒಂದು ಸೇಲ್ಸ್ ಜಾಸ್ತಿ ಇದ್ರೆ ಹೆಂಗೆ ಅದು EPS ಜಾಸ್ತಿ ಆಗ್ಲಿಕ್ಕೆ ಬೆನಿಫಿಟೆಡ್ ಇರ್ತದೆ, ಅದನ್ನು ಹೆಂಗೆ ನಾವು ಕಂಡು ಹಿಡಿಬೋದು ಅಂದ್ರೆ ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ದ ಟೆಕ್ನಿಕ್ ಕಾಲ್ಡ್ ಲಿವ್ರೇಜಸ್. ಅದಕ್ಕೆ ಈ ಒಂದು ಟೆಕ್ನಿಕನ್ನು ಹೊಸದಾಗಿ ಕಂಡು ಹಿಡಿದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಲಿವ್ರೇಜಸ್. In financial analysis, the term leverage means influence of one financial factor. See, in financial terminology, ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದ್ದವ್ರು ಇದ್ದೀವಿ ಅಂದ್ಮೇಲೆ ನಾವು ಫಿನಾನ್ಸ್ ಬಗ್ಗೆನೇ ವಿಚಾರ ಮಾಡಬೇಕಲ್ರಿ. ಸೊ ಫಿನಾನ್ಷಿಯಲ್ ಅನಾಲಿಸಿಸ್, that the term leverage means influence of one financial factor. So here one financial factor is influencing on the another financial factor, actually related financial factor. I will read this here. In financial analysis, the term leverage means
Influence of one financial factor or variable of one financial factor, that means one financial factor or variable of, variable ಅಂದರೆ ಯಾವ್ದಾರ ಒಂದು ಅಂಶ ಫಿನಾನ್ಷಿಯಲ್ ಫ್ಯಾಕ್ಟರ್ ಅಂತಾರೆ ಇರ್ಬೋದು ಅಥವಾ ಯಾವ್ದಾರ ಫಿನಾನ್ಷಿಯಲ್ ಫ್ಯಾಕ್ಟರ್ನಾಗಿಂದ ಒಂದು ಅಂಶ ಇರ್ಬೋದು. ಸೊ ದ ವೇರಿಯಬಲ್ ಆಫ್ ಒನ್ ಫಿನಾನ್ಷಿಯಲ್ ಫ್ಯಾಕ್ಟರ್ ಓವರ್ ಸಮ್ ಅದರ್ ರಿಲೇಟೆಡ್ ಫಿನಾನ್ಷಿಯಲ್ ಫ್ಯಾಕ್ಟರ್. You're getting? So one factor is influencing on the another factor. Okay, ಒಂದು ಫ್ಯಾಕ್ಟರ್. ಸೊ ಎಕ್ಸಾಂಪಲ್ ಏನು ಕೊಟ್ಟರೆ ನಿಮ್ಗೆ ಹಾಗಾದ್ರೆ ಅಂದರೆ ಇ ಪಿ ಎಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇ ಪಿ ಎಸ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮ್ಗೆ ಈಸಿಯಾಗಿ ಮೇನ್ ಏನು ಕನ್ಸಿಡರ್ ಮಾಡ್ತೀವಿ ನಾವು ಅಂದ್ರೆ ಪ್ರಾಫಿಟ್ ಕನ್ಸಿಡರ್ ಮಾಡ್ತೀವಿ. ಎಸ್, ನಮ್ಗೆ ಪ್ರಾಫಿಟ್ ಏನದ ರೀ, ದಟ್ ಈಸ್ ಹೆಲ್ಪಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ಇ ಪಿ ಎಸ್. ಎಸ್, ಬಟ್ ಇಲ್ಲಿ ನಾವು ಏನು ಕಲ್ತೀವಿ ಆಗಲೇ ಲಿವ್ರೇಜಸ್ ಟೆಕ್ನಿಕ್ ಮಾತಾಡೋ ಮುಂದೆ ಲಿವ್ರೇಜ್ ಬಗ್ಗೆ ಇಲ್ಲಿ. ಸೊ ನಮ್ಗೆ ಇ ಪಿ ಎಸ್ ಚಲೋ ಬರಬೇಕು ಅಂದರೆ ದ್ಯಾಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಸೇಲ್ಸ್. ಸೊ ದಿಸ್ ಫ್ಯಾಕ್ಟರ್ ಇಸ್ ಡಿಪೆಂಡೆಂಟ್ ಅಪಾನ್ ದ ದಿಸ್ ಫ್ಯಾಕ್ಟರ್. ಸೊ ಇ ಪಿ ಎಸ್ ಇಸ್ ಡಿಪೆಂಡೆಂಟ್ ಅಪಾನ್ ದ ಸೇಲ್ಸ್. ಇಫ್ ಸೇಲ್ಸ್ ಇನ್ಕ್ರೀಸಸ್ ಆ್ಯಂಡ್ ಇ ಪಿ ಎಸ್ ಆಲ್ಸೋ ಇನ್ಕ್ರೀಸಸ್. ಎಸ್, ಸೇಲ್ಸ್ ಚಲೋ ಇದ್ರೆ ನಮ್ದು ಇ ಪಿ ಎಸ್ನು ಅರ್ನಿಂಗ್ಸ್ ಚಲೋ ಇರ್ತದೆ. ಯು ಆರ್ ಗೆಟಿಂಗ್ ದಿಸ್? ಸೊ ಇದನ್ನೇ ಈ ಲಿವ್ರೇಜ್ ಮೀನಿಂಗ್ ಒಳಗೆ ಹೇಳಲಿಕ್ಕತ್ತಾರೆ, ದಟ್ ಈಸ್ ಇನ್ಫ್ಲೂಯೆನ್ಸಿಂಗ್. ಓಕೆ, ಸೊ ಒನ್ ಫಿನಾನ್ಷಿಯಲ್ ಫ್ಯಾಕ್ಟರ್ ಈಸ್ ಇನ್ಫ್ಲೂಯೆನ್ಸಿಂಗ್, ಒನ್ ಫಿನಾನ್ಷಿಯಲ್ ಫ್ಯಾಕ್ಟರ್ ಈಸ್ ಇನ್ಫ್ಲೂಯೆನ್ಸಿಂಗ್ ಓವರ್ ಅದರ್ ರಿಲೇಟೆಡ್ ಫಿನಾನ್ಷಿಯಲ್ ಫ್ಯಾಕ್ಟರ್. ಒಂದು ಫ್ಯಾಕ್ಟರ್ ಇನ್ನೊಂದು ಫ್ಯಾಕ್ಟರಿಗೆ ಹೆಲ್ಪ್ ಮಾಡ್ತದೆ. ಓಕೆ, so let us see the definition. Leverage is the ratio of rate of return on shareholders equity and the rate of return on a total capitalization. This is one definition given by your favorite financial author, that is Solomon Isra. So Solomon Isra ಏನು ಹೇಳಿಕತ್ತಾನಿಲ್ಲ ಅಂದ್ರೆ, ಸೊ ಲಿವ್ರೇಜ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ಸ್ ಎ ರೇಷಿಯೋ ಆಫ್ ರೇಟ್ ಆಫ್ ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ. ಸೊ ಶೇರ್ ಹೋಲ್ಡರ್ಸಿಗೆ ನಾವು ಏನು ಅವ್ರದ್ದು ರಿಟರ್ನ್ಸ್ ಬರ್ತದಲ್ಲ ಇಲ್ಲಿ, ಶೇರ್ ಹೋಲ್ಡರ್ಸ್ ಇಕ್ವಿಟಿ ಆ್ಯಂಡ್ ದ ರೇಟ್ ಆಫ್ ರಿಟರ್ನ್ ಆನ್ ದ ಟೋಟಲ್ ಕ್ಯಾಪಿಟಲೈಸೇಷನ್. ದೀಸ್ ಟು ಥಿಂಗ್ಸ್ ಆರ್ ಕನ್ಸಿಡರ್ ಹಿಯರ್. ಅದರದ್ದು ರೇಷಿಯೋ ಅಂದ್ರೆ ಬರೀ ಶೇರ್ ಹೋಲ್ಡರ್ಸ್ ಫಂಡ್, ಆಮೇಲೆ ಟೋಟಲ್ ಕ್ಯಾಪಿಟಲೈಸೇಷನ್. ಶೇರ್ ಹೋಲ್ಡರ್ಸ್ ಫಂಡ್ ಆ್ಯಸ್ ವೆಲ್ ಆಸ್ ಟೋಟಲ್ ಕ್ಯಾಪಿಟಲೈಸೇಷನ್ is having connection. This is called as what? Leverage. Definition ಹೇಳಿಕತ್ತಾನ. So leverage is the ratio of rate of return on shareholders equity. ಅಂದ್ರೆ ಏನು ಅರ್ನಿಂಗ್ಸ್ ಮಾಡ್ತಾರಲ್ಲ ಶೇರ್ ಹೋಲ್ಡರ್ಸ್, ದಟ್ ಈಸ್ ಅರ್ನಿಂಗ್ಸ್ ಇಸ್ ನಥಿಂಗ್ ಬಟ್ ಇ ಬಿ ಐ ಟಿ. ಆ ಇ ಬಿ ಐ ಟಿ ಎದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತದೆ ಅಂದ್ರೆ ಇವನ್ ದ ರೇಟ್ ಆಫ್ ರಿಟರ್ನ್ ಆನ್ ದ ಕ್ಯಾಪಿಟಲೈಸೇಷನ್. ರೇಟ್ ಆಫ್ ರಿಟರ್ನ್ ಇಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ ದ ಪ್ರಾಫಿಟ್. ಸೊ ಅಷ್ಟು ಕ್ಯಾಪಿಟಲ್ ಯೂಸ್ ಮಾಡಿರ್ತೀರ ಅಂದಮೇಲೆ ಅದ್ರ ಮೇಲೆ ಏನು ಕಳಿಸ್ತೀರಿ, ಪ್ರಾಫಿಟ್ ಕಳಿಸ್ತೀರಿ. ಸೊ ಅದಕ್ಕೆ ಇಲ್ಲಿ ಏನು ಕನೆಕ್ಷನ್ ಇರ್ತದಲ್ಲ ಅದನ್ನು ಏನಂತ ಹೇಳಲಿಕ್ಕತ್ತಾನ, ಲಿವ್ರೇಜಸ್ ಅಂತ ಹೇಳಲಿಕ್ಕತ್ತಾನ. ಐ ಆಮ್ ಜಸ್ಟ್ ಕನ್ಸಿಡರಿಂಗ್ ಒನ್ ಡೆಫಿನೇಷನ್. ಇನ್ ದ ಟೆಕ್ಸ್ಟ್ ಬುಕ್ ದರ್ ಆರ್ ವೇರಿಯಸ್ ಡೆಫಿನೇಷನ್ಸ್ ಆರ್ ದೇರ್, ಯು ಕ್ಯಾನ್ ರೆಫರ್ ಇಟ್. ಓಕೆ, ಅದು ಚಲೋ, ಬಟ್ ಇದು ನಮಗಿನ್ನ ಈಸಿ ಅನ್ನಿಸ್ತದೆ ನಿಮ್ಗೆ ಅಂತ ಹೇಳಿ ನಾನು ಅದನ್ನು ಹೇಳಲಿಕ್ಕತ್ತೀನಿ. ಸೊ ಇಟ್ ಈಸ್ ಕ್ಲಿಯರ್ ದ್ಯಾಟ್ ಲಿವ್ರೇಜ್ ಮೆಜರ್ಸ್ ದ ಕೈಂಡ್ ಆಫ್ ರಿಲೇಷನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ two different financial factors. You are getting? So leverage, how it is helpful means it is helpful to find the relation, but what? So what is the connection between two financial factors? See, ಈಗ ನಮ್ಗೆ ಪ್ರಾಫಿಟ್ ಬರ್ತದೆ ಅಂತ ಹೇಳಿದ್ವಿ ನಾವು. ಪ್ರಾಫಿಟ್ ಸುಮ್ಮನೆ ಬರ್ತೇನೆ ರೀ ಒಂದು ಬಿಸ್ನೆಸ್ಸಿಗೆ, ಅವ್ರು ಸೇಲ್ಸ್ ಮಾಡ್ದಲ್ಲೇ ಬರ್ತದೆ. ಸೇಲ್ಸ್ ಸುಮ್ಮನೆ ಮಾಡ್ತಾರೆ ರೀ, ಮೊದಲು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ ಅವ್ರ ಕಡೆಯಿಂದ ಮೊದಲೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಪ್ರೊಡಕ್ಷನ್ ಮಾಡಿದಾಗ ಗೂಡ್ಸ್ ಬರ್ತಾವೆ. ಗೂಡ್ಸನ್ನು ಇಟ್ಕೊಂಡು ಕೊಡೋಂಗಿಲ್ಲ, ಏನು ಮಾಡ್ತಾರೆ, ಅದನ್ನು ಸೇಲ್ಸ್ ಮಾಡ್ತಾರೆ. ಸೇಲ್ಸ್ ಮಾಡಿದಾಗ ಏನಾದರೂ ಪ್ರಾಫಿಟ್ ಬರ್ತದೆ, ಯಾಕಂದ್ರೆ ಪ್ರಾಫಿಟ್ ಮಾರ್ಜಿನ್ ಹಾಕಿ ಮಾಡ್ತಾರೆ. ಸೊ ಹೌ ಒನ್ ಎಲಿಮೆಂಟ್ ಈಸ್ ಕನೆಕ್ಟೆಡ್ ವಿತ್ ಅನದರ್ ಒನ್. ಸೊ ಲೈಕ್ ವೈಸ್ ಹಿಯರ್ ದ ಲಿವರೇಜಸ್ ಆರ್ ಆಲ್ಸೋ. ಸೊ ಲಿವರೇಜಸ್ ಹೆಲ್ಪ್ಸ್ ಇನ್ ಎಸ್ಟಾಬ್ಲಿಷಿಂಗ್ ಆರ್ ಇಟ್ ಮೆಜರ್ಸ್ ದ ರಿಲೇಷನ್ಶಿಪ್ that exists between two different financial factors or variables. ಸೊ ಎರಡು ಡಿಫ್ರೆಂಟ್ ಫಿನಾನ್ಷಿಯಲ್ ಫ್ಯಾಕ್ಟರ್ಸ್ ನಡುವೆ ಏನು ರಿಲೇಷನ್ಶಿಪ್ ಅದಲ್ಲ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಅದನ್ನು ಕಂಡು ಹಿಡಿಲಿಕ್ಕೆ ನಮಗೆ ಲಿವ್ರೇಜಸ್ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಹಿಯರ್ ಇಟ್ ಶೋಸ್ ಹೌ ಡಸ್ ದ ಡಿಪೆಂಡೆಂಟ್ ಫಿನಾನ್ಷಿಯಲ್ ವೇರಿಯಬಲ್ changes to the changes in the independent financial variable. So it also helps in knowing that how a dependent financial factor, ಡಿಪೆಂಡೆಂಟ್ ಅಂದರೆ ಯಾವುದ್ರಿ ಅಂದದು ಒಂದು ವೇರಿಯಬಲ್ ಡಿಪೆಂಡೆಂಟ್ ಇರ್ತದೆ. ಸೊ ವಿ ಕ್ಯಾನ್ ಸೇ ಎಕ್ಸಾಂಪಲ್ ಇ ಪಿ ಎಸ್.
So EPS is dependent on what? On the sales. So dependent financial factor change to the changes in the independent financial variable. ಸೊ ಇಂಡಿಪೆಂಡೆಂಟ್ ಅಂದ್ರೆ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಸೇಲ್ಸ್ ಏನಾದ್ರು ವ್ಯತ್ಯಾಸ ಆಯಿತು ಅಂದ್ರೆ ಸೇಲ್ಸ್ ಮೇಲೆ ಡಿಪೆಂಡೆಂಟ್ ಫ್ಯಾಕ್ಟರ್ ಯಾವುದಂದ್ರೆ EPS, ಅದನ್ನು ಚೇಂಜ್ ಆಗ್ತದೆ. ಸೊ ಈಗ ನಮ್ಮದು ಸೇಲ್ಸ್ ವ್ಯಾಲ್ಯೂ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ನಮ್ಮದು EPSನು ಸ್ವಲ್ಪ ವೇರಿಯೇಷನ್ಸ್ ಕಾಣ್ತವೆ. ಸೊ ಇವೆರಡು ನಡ್ಬರ್ಕ್ ನಾವೇನು ಮಾಡಬೇಕು? ರಿಲೇಷನ್ಶಿಪ್ಪನ್ನು ಚೆಕ್ ಮಾಡಬೇಕು. Okay, so how we can do? With the help of leverages. See here, how does change in the sales or fixed cost or variable cost influence earning before interest and tax? You are getting this? How does the changes in the sales ಹೆಚ್ಚು ಕಮ್ಮಿ ಆಯಿತು ಇಲ್ಲಪ್ಪ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಗೊತ್ತಲ್ರಿ, ದ ಕಾಸ್ಟ್ ವಿಚ್ ಆರ್ ಫಿಕ್ಸ್ಡ್ ಇನ್ ದ ನೇಚರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೊಡಕ್ಷನ್ ಮೇಡ್. ಸೊ ನೀವು ಪ್ರೊಡಕ್ಷನ್ ಮಾಡಿರಿ, ಅವು ಒಂದು ಸ್ವಲ್ಪ ಕಾಸ್ಟ್ ಏನಿರ್ತವೆ ಫಿಕ್ಸ್ ಇರ್ತಾವೆ ರೀ. ಸೊ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನೀವು ಒಂದು ಬಿಲ್ಡಿಂಗ್ ತೊಗೊಂಡಿರ್ತೀರಿ ರೆಂಟಿಗೆ, ನೀವು ಬರೀ 6 ತಿಂಗಳು ಪ್ರೊಡಕ್ಷನ್ ಮಾಡ್ತೀರಿ, 6 ತಿಂಗಳು ಪ್ರೊಡಕ್ಷನ್ ಮಾಡೋಂಗಿಲ್ಲ. ಹಂಗಂಥೇಳಿ ನೀವು ಬರೀ 6 ತಿಂಗಳು ರೆಂಟ್ ಪೇ ಮಾಡ್ತೀರಿ? ಇಲ್ಲ, ನೀವು ರೆಂಟ್ ಅಷ್ಟು ಮಂತದ್ದು ಪೇ ಮಾಡಬೇಕು. ಯಾಕಂದ್ರೆ ಅದು ನೀವು 1 ಮಂತದ್ದು ಮಾತಾಡಿರ್ತೀರಲ್ಲ, 1 ಇಯರ್ದು ಮಾತಾಡಿರ್ತೀರಿ, 1 ಇಯರ್ದು ಪೂರ್ತಿ ಏನು ಮಾಡಬೇಕು? ನೀವು ರೆಂಟ್ ಪೇ ಮಾಡಬೇಕು. ಓಕೆ, ಅದ್ರಾಗ ಏನಾರ ಚೇಂಜಸ್ ಆಯಿತು ಫಿಕ್ಸ್ಡ್ ಕಾಸ್ಟ್ನಾಗ ಅಂದರೆ ದ್ಯಾಟ್ ಈಸ್ ಆಲ್ಸೋ ಇನ್ಫ್ಲುಯೆನ್ಸಿಂಗ್ ಆನ್ ದ EPS. ಸೇಲ್ಸ್ನಾಗ ಚೇಂಜ್ ಆದರೆ EPS ಚೇಂಜ್ ಆಗ್ತದೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ದ ವೇರಿಯಬಲ್ ಕಾಸ್ಟ್ ಇಸ್ ನಥಿಂಗ್ ಬಟ್ ವಾಟ್? ವೇರಿ ಅಕಾರ್ಡಿಂಗ್ ಟು ದ ಪ್ರೊಡಕ್ಷನ್. ಸೊ ವೇರಿ ಇಸ್ ನಥಿಂಗ್ ಬಟ್ ವಾಟ್? ಚೇಂಜಸ್. ವೇರಿಯಬಲ್ ಕಾಸ್ಟ್ ಏನಾಗ್ತದೆ ರೀ? ಚೇಂಜ್ ಆಗ್ತಿರ್ತದೆ. ಹೆಂಗೆ ಚೇಂಜ್ ಆಗ್ತಂದ್ರೆ ಡ್ಯೂ ಟು ಚೇಂಜ್ ಇನ್ ದ ಪ್ರೊಡಕ್ಷನ್. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನೀವು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಿ, ಅದಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀರಿ, ಎಲೆಕ್ಟ್ರಿಸಿಟಿ ಬಿಲ್ ಅಷ್ಟೇ ಬರ್ತದೆ ರೀ. ಈಗ ನೀವು 100 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದರೆ 100 ಯೂನಿಟ್ಸಿಗೆ ಎಷ್ಟು ಖರ್ಚಾಗ್ತದೆ ಅಷ್ಟೇ ಬರ್ತದೆ, ಅದಕ್ಕಿಂತ ಹೆಚ್ಚು ಬರುವುದಿಲ್ಲ. ಎಸ್, ಸೊ ಇಟ್ ಈಸ್ ವೇರಿಯಬಲ್, ಸೊ ಇಟ್ ವೇರೀಸ್, ಇಟ್ ಚೇಂಜಸ್. ಸೊ ನೀವು ಲೇಬರ್ಸಿಗೆ ತೊಗೊಂಡಿರ್ತೀರಿ, ಅವ್ರಿಗೆ ನೀವೇನು ಮಾತಾಡಿರ್ತೀರಿ? ನಾವು ಎಷ್ಟು ಮಂತ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಷ್ಟು ಮಂತ್ಸ್ ನೀವು ವೇಜಸ್ ಕೊಡ್ತೀವಿ ಅಂತೇಳಿ. ಈಗ ನೀವು ಕಂಟಿನ್ಯೂಸ್ 2 ಮಂತ್ಸ್ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಿದರೆ 2 ಮಂತ್ಸದಷ್ಟೇ ವೇಜಸ್ ಪೇಮೆಂಟ್ ಮಾಡಬೇಕು. ಯಾಕಂದ್ರೆ ಅವ್ರು ನಿಮ್ಗೆ ಲೇಬರ್ಸ್ ಅಂತಿದ್ದಾರೆ, ನೀವು ಸ್ಯಾಲ್ರಿಡ್ ಪೀಪಲ್ ಅಂತ ತೊಗೊಂಡಿಲ್ಲ, ಅವ್ರಿಗೆ ವೇಜಸ್ ಪೇ ಮಾಡ್ತೀರಿ. So like this, so how does change in the sales or fixed cost or variable cost changes ಹೆಂಗೆ ಆಗ್ತಾವಲ್ಲ ಸೇಲ್ಸ್ನಾಗ ಅಥವಾ ಫಿಕ್ಸ್ಡ್ ಕಾಸ್ಟ್ನಾಗ ಅಥವಾ ವೇರಿಯಬಲ್ ಕಾಸ್ಟ್ನಾಗ, that influences on the earning before interest and tax. So earnings before interest and tax is nothing but what? The profit. ಸೊ ಪ್ರಾಫಿಟ್ ಒಳಗೆ ಏನಿರ್ತದೆ? ಚೇಂಜಸ್ ಕಾಣ್ತದೆ. ಓಕೆ, ಆರ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಈಸ್ ರಿವೀಲ್ಡ್ ಬೈ ದ ಲಿವ್ರೇಜಸ್. ಈ ಚೇಂಜಸನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಲಿವ್ರೇಜಸ್. ಓಕೆ, ಸೊ ಲಿವ್ರೇಜ್ ಈಸ್ ದ ಅನಾಲಿಸಿಸ್ ಆಫ್ ರಿಲೇಟಿವ್ ಚೇಂಜ್ ಇನ್ ದ ಇನ್ಕಮ್ ಡ್ಯೂ ಟು ದ ಚೇಂಜ್ ಇನ್ ದ ಸೇಲ್ಸ್ ಆರ್ ಕ್ಯಾಪಿಟಲ್ ಸ್ಟ್ರಕ್ಚರ್. ವೆರಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಲಿವ್ರೇಜ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಹೆಲ್ಪ್ಫುಲ್ ಇನ್ ಕ್ಯಾಲ್ಕುಲೇಟಿಂಗ್ or helpful in analyzing the changes happens in income due to the change in sales. ನಮ್ದು ಇನ್ಕಮ್ ಅಂದ್ರೆ ಪ್ರಾಫಿಟ್ನಾಗ ಏನಾಗ್ತದೆ? ಚೇಂಜ್ ಆಗ್ತದೆ. ಎದಕ್ಕೆ ಚೇಂಜ್ ಆಗ್ತಂದ್ರೆ ಡ್ಯೂ ಟು ಚೇಂಜ್ ಇನ್ ದ ಸೇಲ್ಸ್. ಈಗ ನಾವು ಸೇಲ್ಸ್ ಜಾಸ್ತಿ ಮಾಡಿದ್ರೆ ಏನಾಗ್ತದೆ ರೀ? ನಮಗೆ ಪ್ರಾಫಿಟ್ ಜಾಸ್ತಿ ಬರ್ತದೆ. ಸೇಲ್ಸ್ ಕಡಿಮೆ ಆದ್ರೆ ನಮಗೆ ಏನಾಗ್ತದೆ? ಪ್ರಾಫಿಟ್ನೂ ಕಡಿಮೆನೇ ಬರ್ತದೆ. ಅಥವಾ ಸಮ್ ಟೈಮ್ ಸೇಲ್ ಆಗಲಿ ಅಂದ್ರೆ ಲಾಸ್ನೇ ಆಗ್ತದೆ ರೀ. ಸೊ ಲೈಕ್ ದಿಸ್ ರಿಲೇಷನ್ಶಿಪ್ ಕ್ಯಾನ್ ಬಿ seen with the help of the leverages. Leverages ಎದಕ್ಕಂದ್ರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಅನಲೈಸಿಂಗ್ ದ ಚೇಂಜಸ್. ಏನು ಚೇಂಜಸ್ ಆಗ್ತದೆ ಅಂಥೇಳಿ ಒಂದು ಫಿನಾನ್ಷಿಯಲ್ ಫ್ಯಾಕ್ಟ್ರಿ ಇನ್ನೊಂದು ಫಿನಾನ್ಷಿಯಲ್ ಫ್ಯಾಕ್ಟ್ರಿ ಏನು ರಿಲೇಷನ್ಶಿಪ್ ಅದ, ಏನು ಚೇಂಜ್ ಆಗ್ತದೆ ಅಂತ ಅನಲೈಸಿಸ್ ಮಾಡೋದೇ ಲಿವ್ರೇಜಿದ ಕೆಲಸ. ಅರ್ಥ ಆಗ್ತದೆ ನಾನು ಅನ್ಕೋತೇನೆ. ಸೊ ಲಿವ್ರೇಜ್ ಇಸ್ ನಥಿಂಗ್ ಬಟ್ ವಾಟ್? ಇನ್ ವೆರಿ ಸಿಂಪಲ್, ಇಟ್ ಈಸ್ ಎಸ್ಟಾಬ್ಲಿಷಿಂಗ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಒನ್ ಫಿನಾನ್ಷಿಯಲ್ ಫ್ಯಾಕ್ಟರ್ ವಿತ್ ದ ಅನದರ್ ಫಿನಾನ್ಷಿಯಲ್ ಫ್ಯಾಕ್ಟರ್. Okay, so see the types of leverages. Following are the various kinds of leverages. These are the some of the types of leverages. First one, return on investment leverage. Okay, so investment ಮತ್ತು returns consider ಮಾಡ್ತೀವಿ. Assets leverages, here asset and the sales are considered. And one more, operating leverage. Operating leverages, financial leverages, combined leverages. These 3 are very important leverages for your calculation. ಇದ್ರಾಗ ನಿಮಗೆ ಪ್ರಾಬ್ಲಮ್ಸ್ ಬರ್ತಾವ್ರಿ. ಫಸ್ಟ್ 2 ಮೇಲೆ ಪ್ರಾಬ್ಲಮ್ಸ್ ಬರೋದಿಲ್ಲ, ಲಾಸ್ಟ್ 3 ಮೇಲೆ ಪ್ರಾಬ್ಲಮ್ಸ್ ಬರೋದು. ದಟ್ ಈಸ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಆ್ಯಸ್ ವೆಲ್ ಆ್ಯಸ್ ಇವನ್ ಸಮ್ಟೈಮ್ಸ್ 15 ಮಾರ್ಕ್ಸ್.
ಬಟ್ 15 ಮಾರ್ಕ್ಸಿಗೆ ಯೂಶ್ವಲಿ ಕೊಡೋಂಗಿಲ್ಲ. ಇದು ಮೂರೂ 5 ಮಾರ್ಕ್ಸಿಗೆ ನೀವು ಕನ್ಸಿಡರ್ ಮಾಡ್ಬೋದು. ಇಂಪಾರ್ಟೆಂಟ್ ಅದ ರೀ. ಓಕೆ, ಇನ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೇನ್ ದೀಸ್ ಆಲ್ ಟೈಪ್ಸ್ ಆಫ್ ಲಿವರೇಜಸ್ ಇನ್ ಡೀಟೇಲ್. ಓಕೆ, ಥ್ಯಾಂಕ್ ಯು.